ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದೇನೆ. ನಮಗೆ ಟೈಮ್ ಕಮ್ಮಿ ಇರುವಾಗ ತುಂಬಾ ಒಳ್ಳೆ ಬ್ರೇಕ್ಫಾಸ್ಟ್ ಬೇಕಾದರೆ ನಾವು ಫಟಾಫಟ್ ಅಂತ ಈ ರೀತಿ ಬ್ರೆಡ್ ಆಮ್ಲೆಟ್ ಮಾಡ್ಬೋದು. ತುಂಬಾ ಈಸಿಯಾಗಿ ಮಾಡ್ಬೋದು. ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ನಾನಿಲ್ಲಿ ಇದಕ್ಕೆ 3 ಮೊಟ್ಟೆ ತಗೊಂಡಿದ್ದೇನೆ. ಅದಕ್ಕೆ 1 ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. 1 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಾನು ಹೊಸ ರೆಸಿಪಿ ಹಾಕ್ತಾ ಇರ್ತೇನೆ, ಆವಾಗ ನಿಮಗೆ ಅದರ ನೋಟಿಫಿಕೇಷನ್ ಸಿಗ್ತದೆ. ಈಗ ಆಮ್ಲೆಟ್ಗೆ ರೆಡಿಯಾಗಿದೆ. ಆನಂತರ ಒಂದು ಪ್ಯಾನ್ಗೆ 1 ತುಂಡು ಬಟರ್ ಹಾಕಿದ್ದೇನೆ. ನಾವು ಬಟರಲ್ಲಿ ಚೆನ್ನಾಗಿ ಬ್ರೆಡ್ಡನ್ನು ರೋಸ್ಟ್ ಮಾಡಬೇಕು, ಆವಾಗಲೇ ತುಂಬಾ ಒಳ್ಳೆಯದಾಗಿರ್ತದೆ ಬ್ರೆಡ್ ಆಮ್ಲೆಟ್. ಇನ್ನು ಲೋ ಫ್ಲೇಮ್ನಲ್ಲಿಟ್ಟು ಬ್ರೆಡ್ ಹಾಕಬೇಕು. ನಾನಿಲ್ಲಿ 3 ಬ್ರೆಡ್ ಇಡ್ತಾ ಇದ್ದೇನೆ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಒಂದು ಸೈಡ್ ರೋಸ್ಟ್ ಆದಾಗಲೇ ಟರ್ನ್ ಮಾಡಿ ಹಾಕಿ, ಮತ್ತೊಂದು ಸೈಡ್ ಅದೇ ರೀತಿ ರೋಸ್ಟ್ ಮಾಡಿ ತಗೊಳ್ಳಿ. 2 ಸೈಡ್ ರೋಸ್ಟ್ ಆಯಿತು. ಇದನ್ನು ತೆಗಿತಾ ಇದ್ದೇನೆ. ಆನಂತರ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕಿದ್ದೇನೆ. ನೀವು ಬೇಕಾದರೆ ನೀವು ಯಾವುದೇ ಅಡುಗೆ ಆಯಿಲನ್ನು ಯೂಸ್ ಮಾಡ್ಬೋದು. ಈಗ ನಾನು ಈ ಆಮ್ಲೆಟ್ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ. ಎಲ್ಲ ಹಾಕಲ್ಲ, ಸ್ವಲ್ಪ ಹಾಕ್ತಾ ಇದ್ದೇನೆ. ನಮಗೆ ಫಟಾಫಟ್ ಅಂತ ಇದಕ್ಕಿಂತ ಬೇರೆ ಯಾವುದೂ ಆಪ್ಷನ್ ಇಲ್ಲ ಒಳ್ಳೆಯ ಬ್ರೇಕ್ಫಾಸ್ಟ್ ಬೇಕಾದರೆ. ಈ ರೀತಿ ಬ್ರೇಕ್ಫಾಸ್ಟ್ ಮಾಡಿದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಇದಕ್ಕೆ ಬ್ರೆಡ್ ಇಡ್ತಾ ಇದ್ದೇನೆ. ನೋಡಿ, ಇದೇ ರೀತಿ ಇಡಿ. ಆಮ್ಲೆಟ್ ಹಸಿ ಇರುವಾಗಲೇ 2 ಸೈಡ್ಗೂ ತಾಗಿಸಿಡಬೇಕು. ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ. ಹೇಗೆ ಇತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೇನೆ. ಒಂದು ಸೈಡ್ ಕಾದದೆ ಟರ್ನ್ ಮಾಡಿ ಹಾಕಬೇಕು. ನಾವು ಆಮ್ಲೆಟ್ ಮಾಡುವಾಗ ಎಷ್ಟು ಫ್ರೈ ಮಾಡ್ತೇವೆ ಅಷ್ಟೇ ಸಾಕು. ನೀವು ನೋಡ್ಬೋದು ಎಷ್ಟು ಕಮ್ಮಿ ಟೈಮಲ್ಲಿ ಎಷ್ಟು ಒಳ್ಳೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬಹುದು ಅಂತ. ಈಗ ಇನ್ನೊಂದು ಸೈಡು ಫ್ರೈ ಆಗಿದೆ. ಈಗ ಟರ್ನ್ ಮಾಡಿ ಹಾಕ್ತಾ ಇದ್ದೇನೆ. 2 ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾನು ಮಿಡ್ಲ್ ಕಟ್ ಮಾಡಿ 2 ಭಾಗ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ಟಿಫಿನ್ಗೆ ಸ್ನ್ಯಾಕ್ಸ್ ಹಾಕಿ ಕೊಡೋದಕ್ಕಿಂತ ಈ ರೀತಿ ಬ್ರೆಡ್ ಆಮ್ಲೆಟ್ ಮಾಡಿ ಕೊಟ್ಟರೆ ತುಂಬಾ ಒಳ್ಳೆಯದು. ಇನ್ನು ಇದು ಗೋಧಿ ಬ್ರೆಡ್ ಆದರೆ ಹೆಲ್ದಿ ಫುಡ್ ಆಗ್ತದೆ. ಗೋಧಿ ಬ್ರೆಡ್ ಸಿಕ್ಕಿದರೆ ಈ ರೀತಿ ಮೊಟ್ಟೆ ಹಾಕಿ ಮಾಡಿದರೆ ತುಂಬಾ ಹೆಲ್ದಿ ಫುಡ್ಡು. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನಾನು ತೆಗಿತಾ ಇದ್ದೇನೆ. ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ, ಇಲ್ಲದಿದ್ದರೆ ಸಂಜೆ ಟೀಯೊಂದಿಗೆ, ಮಕ್ಕಳ ಟಿಫಿನ್ ಬಾಕ್ಸಿಗೆ ತುಂಬಾ ಈಸಿಯಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ಇದು. ಇವತ್ತಿನ ನನ್ನ ಈ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ. ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ನಾನು ಸಿಗ್ತೇನೆ.